ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಮಾರ್ಚ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಿಂಹ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. 7ನೇ ತಾರೀಕು ಮಾರ್ಚ್ 2024 ಬುಧ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. 7ನೇ ತಾರೀಕು ಮಾರ್ಚ್ 2024 ಶುಕ್ರ ಕೂಡ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 7ನೇ ತಾರೀಕು 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಿಂಹ ರಾಶಿಯವರಿಗೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ತುಂಬ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿದ್ದರೆ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬುಧ ಏನು ಫಲವನ್ನು ನಿಮಗೆ ಕೊಡ್ತಾನೆ ಅಂದಾಗ, ಯಾರ್ಯಾರು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಬುಧ ಲಾಭಾಧಿಪತಿ ಮತ್ತು ಬುಧ ಧನಾಧಿಪತಿ. ನಿಮಗೆ ಧನ ಎಲ್ಲಿಂದ ಪ್ರಾಪ್ತಿಯಾಗುತ್ತೆ? ನ್ಯೂ ಜಾಬ್, ಹೊಸ ಕೆಲಸ ಅನ್ನೋದು ನಿಮಗೆ ಸಿಗುವಂಥದ್ದು. ಉದ್ಯೋಗದಿಂದ ನಿಮಗೆ ಲಾಭ ಪ್ರಾಪ್ತಿಯಾಗುವಂಥದ್ದು. ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಂತೋಷ ಪ್ರಾಪ್ತಿಯಾಗುವಂಥದ್ದು. ಈಗ ಹೊಸ ಉದ್ಯೋಗ ಅಂದಾಗ ಅಲ್ಲಿ ನಾವೆಲ್ಲಿ ಹೊಸ ಕೆಲಸ ಸಿಗುತ್ತೋ ಅಲ್ಲಿ ಹೊಸ ಮನೆ ಅಥವಾ ಹೊಸ ಉದ್ಯೋಗ ಈ ಎರಡೂ ಕೂಡ ಪ್ರಾರಂಭ ಆಗುತ್ತೆ. ಈಗ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಪೋಸ್ಟಿಂಗ್ಸ್ ಚೇಂಜ್ ಆದಾಗ ಹೊಸ ಉದ್ಯೋಗ ಆಗುತ್ತೆ. ಕ್ವಾರ್ಟರ್ಸ್ ಬೇರೆ ಸಿಕ್ಕಿದಾಗ ಅದು ಕೂಡ ಹೊಸ ಮನೆ ಆಗುತ್ತೆ. ಹಾಗೆ ಪ್ರೈವೇಟಲ್ಲಿ ಕೆಲಸ ಮಾಡೋರ್ಗೂ ಕೂಡ ಬೇರೆ ಕೆಲಸಗಳು ಸಿಕ್ಕಿದಾಗ ಜಾಗ ಬದಲಾವಣೆ ಆಗುತ್ತೆ ಮತ್ತು ಅಲ್ಲಿ ಹೊಸ ಉದ್ಯೋಗನೂ ಕೂಡ ಆರಂಭ ಆಗುತ್ತೆ. ಅದರಲ್ಲೂ ಮಗನಿಂದ ನಿಮಗೆ ಸಂತೋಷ ಅನ್ನೋದು ಈ ತಿಂಗಳು ಆರಂಭ ಆಗುತ್ತೆ. ಹಾಗಾದರೆ ಯಾರ್ಯಾರಿಗೆ ಅತಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸ್ತೀನಿ. ನಿಮಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಮೇಲೆ ಬರ್ತೀರಾ. ನಿಮಗೆ ಗೊತ್ತಿಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಗೈನ್ ಅಂತೀವಿ, ಆ ರೀತಿಯಲ್ಲಿ ಶೇರಲ್ಲೋ ಅದು ಇನ್ನೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಆ ರೀತಿಯಲ್ಲಿ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಇದೆ. ನಿಮಗೆ ನಿಮ್ಮ ಮಿತ್ರ ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ನೀವು ಸ್ತ್ರೀ ಜಾತಕರಾಗಿದ್ದರೆ ಬಾಯ್ ಫ್ರೆಂಡ್, ಪುರುಷ ಜಾತಕರಾಗಿದ್ದರೆ ಗರ್ಲ್ ಫ್ರೆಂಡ್, ಅವರಿಂದ ನಿಮಗೆ ತುಂಬ ಸಹಯೋಗ ಅನ್ನೋದು ಸಿಗುತ್ತೆ. ಯಾರ್ಯಾರು ಬ್ಯಾಂಕಿಂಗ್ ಸೆಕ್ಟರಲ್ಲಿದ್ದೀರಿ ನಿಮಗೆ ಜಾಬ್ ಸಿಗುತ್ತೆ, ಒಳ್ಳೆ ಅನುಕೂಲ ಆಗುತ್ತೆ. ಅಕೌಂಟೆಂಟ್ ಇರ್ಬೋದು, ಅಥವಾ ಯಾರನ್ನ ಪುಸ್ತಕ ಪಬ್ಲಿಷ್ ಮಾಡಬೇಕಂದ್ರೆ ಮಾಡ್ಬೋದು. ಆಡಿಟರ್ಗಳಿಗೆ ಉತ್ತಮವಾದ ಸಮಯ. ರೈಟರ್ಸ್ ಯಾರ್ಯಾರು ಬರಹಗಾರರು, ಆಮೇಲೆ ಡರ್ಮಿಟಾಲಜಿ ಸ್ಕಿನ್ ಸ್ಪೆಷಲಿಸ್ಟ್ ಡಿಪ್ಲೊಮಾ ಇನ್ ಡರ್ಮಿಟಾಲಜಿ MBBS ಆದಮೇಲೆ ಸ್ಕಿನ್ ಡಾಕ್ಟರ್ಗಳಿಗೆ ಕೂಡ ಉತ್ತಮ ಧನಲಾಭ ಆಗುತ್ತೆ. ಆಮೇಲೆ ಗಾರ್ಡನ್ ನಡೆಸುವಂಥವರು, ಅದರಿಂದ ದುಡ್ಡು ಮಾಡ್ತಾ ಇರ್ತೀರಾ. ಯಾವುದೋ ಆಯುರ್ವೇದಿಕ್ ಮೆಡಿಸಿನ್ಸ್ಗೋಸ್ಕರ ಗಾರ್ಡನ್ಗಳು ನಡೆಸ್ತಿರ್ತೀರಾ, ಅದರಿಂದನೂ ಹಣ ಪ್ರಾಪ್ತಿಯಾಗುತ್ತೆ. ನೀವೇನಾದರೂ ಕಾಮಿಡಿ ಮಾಡಿ ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಡೇಟ್ ಮಾಡುವಂಥವ್ರು, ಅಥವಾ ಫಿಲಮ್ಗಳಲ್ಲಿ ಕಾಮಿಡಿ ಆ್ಯಕ್ಟ್ ಮಾಡೋರ್ಗೂ ಉತ್ತಮವಾದಂಥ ಸಮಯ. ಅದರಲ್ಲೂ ಅಡ್ವೊಕೇಟ್ಸ್ ಅಂತೀವಿ, ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡುವಂಥವ್ರಿಗೂ ಕೂಡ ಗುಪ್ತವಾದಂತಹ ಧನಲಾಭ ಆಗುತ್ತೆ. ಲಾಯರ್ಗಳಿಗೂ ಕೂಡ ಟೈಮ್ ತುಂಬ ಚೆನ್ನಾಗಿರುತ್ತೆ. ಬುಧ ರಾಹುವಿನ ಜೊತೆಯಲ್ಲಿ ಸಂಬಂಧವನ್ನು ಹೊಂದಿ, ರವಿ ಕೂಡ 14ನೇ ತಾರೀಕು ಮಾರ್ಚ್ 2024 ಸೂರ್ಯ ಕೂಡ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಶುಕ್ರ ನಿಮಗೆ ಸಪ್ತಮ ಭಾವದಲ್ಲಿ ಶುಕ್ರ ಸಂಚಾರ ಆಗೋದ್ರಿಂದ ನೀವು ಪ್ರಯಾಣಗಳನ್ನು ಮಾಡ್ತೀರಿ. ವಿದೇಶ ಪ್ರಯಾಣಗಳು ಮಾಡುವಂಥ ಯೋಗ, ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸ್ಟೇಟ್ಸ್, ನೀವು ಅಮೇರಿಕಾದಲ್ಲಿದ್ದರೆ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಪ್ರಯಾಣ ಮಾಡುವಂಥದ್ದು. ಭಾರತ ದೇಶದಲ್ಲಿದ್ದರೂ ಕೂಡ ನಿಮಗೆ ಪ್ರಯಾಣಗಳು ಅನ್ನೋದು ಇರುತ್ತೆ, ಆದರೆ ಕಂಟಕಗಳು ಕೂಡ ಇರುತ್ತೆ. ಆಯುಷ್ಗೆ ಕಂಟಕ ಇರುತ್ತೆ, ಅಥವಾ ತಂದೆಯ ಆಯುಷ್ಗೆ ಕಂಟಕಗಳಿರುತ್ತೆ. ಬಹಳ ಎಚ್ಚರಿಕೆಯನ್ನು ವಹಿಸಬೇಕು.
ಏನು ನೆಗೆಟಿವಿಟಿ ಆಗ್ಬೋದು ಅಂದಾಗ ಪತಿ ಪತ್ನಿಯಲ್ಲಿ ವಿರಸ ಕಲಹಗಳು ಆಗುವ ಸಾಧ್ಯತೆ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಿಮಗೆ ಅನ್ಯಾಯ ಆಗಬಹುದು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಧನ ಪ್ರಾಪ್ತಿ ಆಗದೆ ಇರುವಂತಹ ಸಾಧ್ಯತೆಗಳು. ಯಾರ್ಯಾರು ಡ್ಯಾನ್ಸ್ ಮಾಡ್ತೀರಿ, ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡ್ತೀರಿ ಅವರೆಲ್ಲ ಸ್ವಲ್ಪ ಹುಷಾರಾಗಿರಬೇಕು. ಫ್ಯಾನ್ಸಿ ಸ್ಟೋರ್ಸ್ ನಡೆಸೋರಿಗೆ ದುಡ್ಡು ಕಮ್ಮಿ ಆಗ್ಬೋದು. ಇನ್ನು ಸಿಂಗಿಂಗ್ ಅಥವಾ ಹಾಡುಗಾರರು, ಜ್ಯುವೆಲರಿ ಶಾಪ್ ನಡೆಸುವಂಥವ್ರಿಗೆಲ್ಲ ವ್ಯವಹಾರದಲ್ಲಿ ಭಾಳ ಎಚ್ಚರವಾಗಿರಿ. ಮದ್ಯ ವ್ಯಾಪಾರಸ್ಥರು ಕೂಡ ಎಚ್ಚರವಾಗಿರಿ. ವಿವಾಹ ಜೀವನದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲಾಂದರೆ ವಿವಾಹದಲ್ಲಿ ಬಹಳ ಕಲಹಗಳಾಗುವ ಸಾಧ್ಯತೆಗಳಿದೆ. ಇನ್ನು ಬ್ಯೂಟಿಗೆ ಸಂಬಂಧಪಟ್ಟಂಥ ಪ್ರೊಫೆಷನಲ್ ಮಾಡೋರಿಗೂ ಕೂಡ ಬಹಳ ಎಚ್ಚರ. ಆಮೇಲೆ ಥಿಯೇಟರ್ಗಳನ್ನ ನಡೆಸುವಂಥವರು ಲವ್ಗೆ ಸಂಬಂಧಪಟ್ಟಂತಹ ಫಿಲಮ್ಗಳು ಹಾಕಿದಾಗ ಚೆನ್ನಾಗಿ ನಿಮ್ಮ ಟಾಕೀಸಲ್ಲಿ ಓಡದೆ ಧನ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶುಕ್ರ ಸಿಂಹ ರಾಶಿಯವರಿಗೆ 4ನೇ ಮನೆ ಅಧಿಪತಿ ಮತ್ತೆ ನಿಮಗೆ ದಶಮಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ತ್ರೀ ಬಾಸುಗಳಿಂದ ತೊಂದರೆ. ನೀವು ಪುರುಷರಾಗಿದ್ದರೆ ನೀಚ ಸ್ತ್ರೀಯ ಸಹವಾಸವನ್ನ ಮಾಡಬೇಡಿ. ನೀವೇನಾದ್ರು ಸಹವಾಸ ಮಾಡಿಬಿಟ್ಟಿದ್ರೆ ಅದು ಯಾವ ಥರನಾದ್ರೂ ಸಂಬಂಧ ಆಗಿರ್ಬೋದು, ನಿಮ್ಮ ಘನತೆಗೆ ನಿಮಗೆ ತೊಂದರೆ ಆಗುತ್ತೆ. ಮತ್ತು ನಿಮ್ಮ ಕುಟುಂಬದಲ್ಲಿ ನೀವಿಬ್ಬರಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಪತಿ ಪತ್ನಿಯಲ್ಲಿ ಬರುವ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇದೆ. ಯಾರು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಗೌರವಗಳು ಕಡಿಮೆ ಆಗ್ಬೋದು. ಈಗೆಲ್ಲ ಎಲೆಕ್ಷನ್ ಕೂಡ ಇರೋದ್ರಿಂದ ಅದು ಪೊಲಿಟಿಕಲ್ಲಿ ಲೀಡರ್ಸ್ ಆಗಿರ್ಬೋದು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿರೋರು ಬಹಳ ಎಚ್ಚರಿಕೆ ಇರಬೇಕು. ಇಲ್ಲ ಅಂದರೆ ಯಾವುದಾದ್ರೂ ಕೇಸ್ಗಳಲ್ಲಿ ಸಿಕ್ಕಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸರ್ಕಾರದಲ್ಲಿ ಕೆಲಸ ಮಾಡೋರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಅದರಲ್ಲೂ ರಾಜಧಾನಿಗಳಲ್ಲಿ ಕೆಲಸ ಮಾಡೋರಂತೂ ಬಹಳ ಎಚ್ಚರವಾಗಿರಬೇಕು. ಅಥವಾ ಪ್ಯಾಲೇಸಲ್ಲಿ ಕೆಲಸ ಮಾಡೋರು ಕೂಡ ಬಹಳ ಎಚ್ಚರಿಕೆಯಾಗಿರಬೇಕು. ಅಥವಾ ಯಾರಿಗಾದರೂ ಸ್ಥಾನಮಾನ ಗೌರವಗಳು ಕಡಿಮೆ ಆಗ್ಬೋದು. ಅಥವಾ ಯಾವುದೋ ED ಈ ಥರ CBI ಈ ಥರ ಕೇಸ್ಗಳಲ್ಲಿ ಸಿಕ್ಕಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈ ಟೈಮಲ್ಲಿ ಮಾರ್ಚ್ ಏಪ್ರಿಲ್ ಈ ಎಲೆಕ್ಷನ್ ಆಗೋವರೆಗೂ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. 14ನೇ ತಾರೀಕು ಮಾರ್ಚಿಂದ 14ನೇ ತಾರೀಕು ಏಪ್ರಿಲ್ವರೆಗೂ ಸರ್ಕಾರದಲ್ಲಿ ಕೆಲಸ ಮಾಡೋರು, ರಾಜಕಾರಣಿಗಳು ಎಲೆಕ್ಷನ್ ಟೈಮಲ್ಲಿ ಅತಿ ಹೆಚ್ಚು ಹಣ ಇಟ್ಕೊಂಡಾಗ ನಿಮ್ಮ ಹಣವನ್ನು ಯಾರಾದರೂ ಎಲೆಕ್ಷನ್ ಕಮಿಷನ್ನವರು ಯಾವುದರಿಂದನಾದರೂ ಅದು ಸತ್ಯವಾದಂಥ ಹಣ ಆದರೆ ಏನು ತೊಂದರೆ ಆಗಲ್ಲ. ಇಲ್ಲ ಅಂದರೆ ನಿಮ್ಮ ಹಾನೆಸ್ಟ್ ಹಣ ಇಲ್ಲದೆ ಇದ್ದಾಗ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಕೂಡ ಇರುತ್ತೆ. ಸಿಂಹರಾಶಿಯವರು ರಾಜಕಾರಣದಲ್ಲಿ 14ನೇ ತಾರೀಕು ಒಳಗಡೆನೆ ಪ್ರಯತ್ನ ಮಾಡಿ 14ನೇ ತಾರೀಕು ಮೇಲೆ ನಿಮಗೆ ಜನಪ್ರಿಯತೆ ಕಡಿಮೆ ಆಗುವ ಸಾಧ್ಯತೆ, ನಿಮ್ಮ ಲೀಡರ್ ನಿಮಗೆ ಸಪೋರ್ಟ್ ಮಾಡದೇ ಇರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶುಕ್ರ ನಿಮಗೆ 3ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮಗೆ ಚಿಕ್ಕ ಸಹೋದರಿ ಅಥವಾ ಸಹೋದರನಿಂದರೆ ಅವರಿಂದ ನಿಮಗೆ ಸಹಾಯ ಅನ್ನೋದು ಸಿಗೋದಿಲ್ಲ. ಇನ್ನು 4ನೇ ಅಧಿಪತಿಯಾದಂತಹ ಮಂಗಳ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಭೂಮಿ ವ್ಯವಹಾರಗಳು ಮಾಡಬೇಕು ಅಂದಾಗಲೂ ಕೂಡ ನೀವಿಬ್ಬರಲ್ಲೇ ಪತಿ ಪತ್ನಿಯಲ್ಲಿ ಕಲಹಗಳಾಗ್ಬೋದು. ಭೂಮಿ ವಿಚಾರದಲ್ಲಿ ಕಲಹ, ಈ ಮನೆ ನಂದು, ಈ ಮನೆ ನಿಂದು, ಈ ಸೈಟ್ ನಂದು, ಈ ಸೈಟ್ ನಿಂದು, ನಿನಗರ್ಧ ನನಗರ್ಧ, ಹೀಗೆ ವಿವಾದಗಳು ಉಂಟಾಗುವ, ಪತಿ ಪತ್ನಿಯಲ್ಲಿ ವಿವಾದಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆಮೇಲೆ ನಿಮಗೆ ಗುರುಬಲ ಇದೆ, ಪಂಚಮಾಧಿಪತಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ನಿಮಗೆ ಮಗನಿಂದ ಸಂತೋಷನೂ ಸಿಗುತ್ತೆ, ನಿಮ್ಮ ಪ್ರಿಯತಮನಿಂದ ನಿಮಗೆ ಅನುಕೂಲ ಆಗುತ್ತೆ. ನೀವು ಅನ್ಕೊಂಡಂಥ ಎಲ್ಲ ಇಚ್ಛೆಗಳು ನಿಮ್ಮ ಮಗನಿಂದ ಅಥವಾ ನಿಮ್ಮ ಪ್ರಿಯಕರನಿಂದ, ನಿಮ್ಮ ಪ್ರಿಯಕರ ಆಗಿರ್ಬೋದು, ಪ್ರಿಯತಮೆ ಆಗಿರ್ಬೋದು, ಅವರಿಂದ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು 6ನೇ ಮನೆ ಅಧಿಪತಿಯಾದಂಥ ಶನಿದೇವ 7ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ದುಃಖ ಆಗ್ಬೋದು, ಅಥವಾ ತಾಯಿಯ ವಿಚಾರದಲ್ಲಿ ನಿಮಗೆ ಮಾನಸಿಕವಾಗಿ ದುಃಖ ಆಗ್ಬೋದು, ಅಥವಾ ನಿಮ್ಮ ಸರ್ವೆಂಟ್ಗಳು ನಿಮಗೆ ಸಹಾಯಕ್ಕೆ ಸಮಯಕ್ಕೆ ಸರಿಯಾಗಿ ಸಿಗದೇ ಇರ್ಬೋದು. ಪ್ರೊಫೆಷನ್ ವಿಚಾರದಲ್ಲಿ, ಜಾಬ್ ವಿಚಾರದಲ್ಲಿ ಯಾವಾಗಲೂ ಕೂಡ ಏರುಪೇರುಗಳು
ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಾ. ನಿಮಗಿಂತ ದೊಡ್ಡವರು ಎಲ್ಡರ್ ಬ್ರದರ್ ಇರ್ಬೋದು, ಎಲ್ಡರ್ ಸಿಸ್ಟರ್ ಇರ್ಬೋದು, ಅವರಿಂದ ಕೂಡ ನಿಮಗೆ ದುಃಖ ಆಗ್ಬೋದು. ಅವರ ಸಹಾಯ ನಿಮಗೆ ಪ್ರಾಪ್ತಿಯಾಗದೆ ಇರುವಂತಹ ಸನ್ನಿವೇಶಗಳು ಉಂಟಾಗುವ ಸಾಧ್ಯತೆಗಳು ಇದೆ. ಇನ್ನು ಅಷ್ಟಮ ಭಾವಾಧಿಪತಿ ಗುರು ಭಾಗ್ಯಸ್ಥಾನದಲ್ಲಿರೋದ್ರಿಂದ ಗುಪ್ತವಾಗಿ ಧನ ಬರೋದಕ್ಕೆ ಗುರುವಿನ ಸಹಾಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಭಾಗ್ಯ ಭಾವದಲ್ಲಿ ಬುಧ ಕೂಡ 22ನೇ ತಾರೀಕು ರಾಶಿ ಪರಿವರ್ತನೆ ಆಗ್ತಾನೆ. ಆಗ ನಿಮ್ಮ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಏಪ್ರಿಲ್ ತಿಂಗಳಲ್ಲಿ ಹೇಳ್ತೀನಿ ಬುಧನಿಂದ. ಈಗ ಅಟ್ ಪ್ರೆಸೆಂಟ್ ನಿಮಗೆ ಬುಧ ಗ್ರಹನಿಂದ ಉತ್ತಮವಾದ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅನಂತ ಪದ್ಮನಾಭ ನನ್ನ ನೀವು ನೆನಪು ಮಾಡೋದ್ರಿಂದ ನಿಮಗೆ ಉತ್ತಮವಾದ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ. ಜಾಗ ಸ್ಥಾನ ಬದಲಾವಣೆ ಮತ್ತು 11ನೇ ಅಧಿಪತಿಯಾಗಿ ಬುಧ ನಿಮಗೆ ಅಷ್ಟಮದಲ್ಲಿದ್ದರೂ ಕೂಡ ಗುಪ್ತವಾದಂತಹ ಮಹಾವಿಷ್ಣುವಿನ ಅನುಗ್ರಹ ನಿಮಗೆ ಸಹಾಯ ಅನ್ನೋದು ಆಗುತ್ತೆ. ಅದಕ್ಕೆ ಅನಂತ ಪದ್ಮನಾಭ ಅಥವಾ ಮಹಾವಿಷ್ಣುವಿನ ಜಪ ನೀವು ಮಾಡಿದ್ರೆ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗುತ್ತೆ. 12ನೇ ಮನೆ ಅಧಿಪತಿಯಾದಂತಹ ಚಂದ್ರ 2.5 ಅಥವಾ 1 ತಿಂಗಳಿಗೆ ಒಂದು ಪೂರ್ತಿ ಬಚಕ್ರವನ್ನು ಸಂಚಾರ ಮಾಡ್ತಾ ಇರ್ತಾನೆ. ಬೇರೆ ಬೇರೆ ರೀತಿಯಲ್ಲಿ ಫಲವನ್ನು ಕೊಡ್ತಾ ಇರ್ತಾನೆ. ಅದನ್ನೆಲ್ಲ ನೀವು ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು. ವಾರ ಭವಿಷ್ಯದಲ್ಲಿ ಎಲ್ಲವನ್ನು ತಿಳ್ಕೊಬೋದು. ಇನ್ನು ಯಾರ್ಯಾರು ಫೋಟೋಗ್ರಫಿ ಮಾಡ್ತಾ ಇದ್ದೀರಿ ಅದರೆಲ್ಲ ಧನಲಾಭ ಆಗುತ್ತೆ. ಇನ್ನು ಕರಪ್ಷನ್ನು, ಆಕ್ಸಿಡೆಂಟು ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ. ಈ ತಿಂಗಳು ಫಾರಿನ್ ಟ್ರಾವೆಲ್ಲು ಅಥವಾ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಟ್ರಾವೆಲ್ ಅನ್ನೋದು ಕಂಡು ಬರ್ತಾ ಇದೆ. ನಾನೀಗ ಮಾರ್ಚ್ 2024 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ನೀವೇನಾದರೂ ಸ್ಟಾಕಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬ್ಯಾಂಕಿಂಗ್ ಸೆಕ್ಟರ್ಗಳು ಅಥವಾ ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಧನಾಭಿವೃದ್ಧಿ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆಲ್ಲ ಭಗವಂತ ಅಷ್ಟೈಶ್ವರ್ಯಗಳು ಕೊಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.